ಸೊ ಹಾಯ್ ಗೈಸ್, ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಇವತ್ತು ಒಂದು ನೈಕಾ ಹಾಲ್ ಮಾಡೋಣ ಅಂತ ಹಾಟ್ ಪಿಂಕ್ ಸೇಲ್ ನಡೀತಿದೆ. ಸೊ ಮೋಸ್ಟ್ ಆಫ್ ದ ವಿಮೆನ್ ನೋ ಅಬೌಟ್ ಇಟ್. ಸೊ ಅದ್ರ ಪಾರ್ಸಲ್ ನನಗೆ ನಾನು ಟ್ಯೂಸ್ಡೇ ವ್ಲಾಗ್ ನೀವು ನೋಡಿದರೆ ಅದರಲ್ಲೇ ಬಂದಿತ್ತು ಇನ್ನೂ ಅರ್ಧ ಬರೋಕ್ಕಿತ್ತು. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಬರೋಕ್ಕಿತ್ತು. ಸೊ ಎಲ್ಲ ಸೇರಿ ನಾನು ಅನ್ಬಾಕ್ಸ್ ಮಾಡಿದ್ದೀನಿ ಸ್ವಲ್ಪ. ಆ್ಯಸ್ ವಿ ಹ್ಯಾವ್ 2 ಕಿಡ್ಸ್ ಇನ್ ಹೋಮ್, ಸೊ ನಾವು ಅವರಿಬ್ಬರು ಮಲಗಿದಾದ್ಮೇಲೆ ಅನ್ಬಾಕ್ಸ್ ಮಾಡಿ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡಿದ್ದೀವಿ ನಾನು ನಮ್ಮ ಅಕ್ಕ. ಆ್ಯಂಡ್ ಇವತ್ತು ಬಂದರೆ ನಾನು ಅನ್ಬಾಕ್ಸ್ ಮಾಡಿಲ್ಲ, ನಿಮ್ಮ ಮುಂದೆನೇ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜಸ್ಟ್ ಅನ್ಬಾಕ್ಸ್ ಮಾಡಿರೋದು ತೋರಿಸ್ತೀನಿ ನಾನು. ದಿಸ್ ಈಸ್ ಟೂಲ್ಸ್ ಆಫ್ ಟೈಟಾನ್ಸ್ ಅಂತ ಬ್ರಷ್ ಸೆಟ್ಟು. ಸೊ ಇದರಲ್ಲಿ ಆಲ್ಮೋಸ್ಟ್ 1 to 8 ಟೈಪ್ಸ್ ಆಫ್ ಬ್ರಷ್ ಇದೆ. ಆ್ಯಕ್ಚುಲಿ ಇದ್ರಲ್ಲಿ ಸ್ವಲ್ಪ ಬ್ರಷ್ ನನ್ನ ಹತ್ರ ಇದೆ, ಬಟ್ ಐ ಥಾಟ್ ಇಟ್ಸ್ ಅ ಗುಡ್ ಡೀಲ್. ಮತ್ತು ಇಫ್ ಯು ನೋ ಮೀ, ಐ ಆಮ್ ಅ ಬಡ್ಜೆಟ್ ಶಾಪರ್. ಅಂದರೆ ಇದರಲ್ಲಿ ತರಿಸಿರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ 30-40% ಆಫ್ ಇರೋದನ್ನ ಮಾತ್ರ ನಾನು ತರಿಸಿರೋದು. ನಾಟ್ ಲೈಕ್ 5%, 10%, ಅದನ್ನೆಲ್ಲ ಆಮೇಲೆ ತೊಗೊಳ್ಬೋದು ಅಲ್ವಾ. ಸೊ ಗುಡ್ ಡೀಲ್ಸ್ ಅಷ್ಟೇ. ಸೊ ಇದು ಮಾರ್ಸ್ದು ಟೂಲ್ಸ್ ಆಫ್ ಟೈಟನ್ಸ್ ಬ್ರಷ್ ಸೆಟ್ಟು. ಆ್ಯಂಡ್ ದೆನ್ what the hell? ಓಕೆ, ಒಂದು ಟೋಟಲ್ ಎಫೆಕ್ಟ್ ಇನ್ಫ್ಯಾಲಿಬಲ್ ಅಂತ ಒಂದು ಹೈಲೈಟರ್ ಸೆಟ್ ತರಿಸಿದ್ದೀನಿ. ಅದು ಆ್ಯಕ್ಚುಲಿ ನೆನ್ನೆ ಇಡುವಾಗ ಕರೆಕ್ಟ್ ಇತ್ತು, ಬಟ್ ಇವತ್ತು ಸ್ವಲ್ಪ ಎಲ್ಲೋ ಕ್ರ್ಯಾಕ್ ಆಗಿಬಿಟ್ಟಿದೆ. ವಿಲ್ ಸಿ. ಅದು ಗ್ಲಾಮ್ 21 ಹೈಲೈಟರ್ ಪ್ಯಾಲೆಟ್ ಒಂದು. ಸೊ ಅದು ಇರೋ ಥರ ಎಲ್ಲ ಇದೆ. ಇಟ್ಸ್ ಓಕೆ. ಅದಾದಮೇಲೆ ಆ್ಯಕ್ಚುಲಿ ನನ್ನ ಹತ್ರ ಅದ್ರ ಕವರ್ ಇದೆ. ಐ ಕ್ಯಾನ್ ಸೆಂಡ್ ಇಟ್ ಬ್ಯಾಕ್. ಓಕೆ, ದಿಸ್ ಇಸ್ ಹೈ ಆನ್ ಗ್ಲೋ ಡ್ಯೂವಿ ಮೇಕಪ್ ಫಿಕ್ಸರ್ ಅಂತ. ಇದು ಸ್ವಿಸ್ ಬ್ಯೂಟಿದು. ನನ್ನ ಹತ್ರ ಮೇಕಪ್ ಫಿಕ್ಸರ್ ಒಂದು ಹಳೇದಿತ್ತು ಲ್ಯಾಕ್ಮಿದು. ಐ ಜಸ್ಟ್ ವಾಂಟ್ ಟು ರೀಪ್ಲೇಸ್ ಇಟ್. ಅಗೇನ್ ಇದು ಸಮಥಿಂಗ್ ಅರೌಂಡ್ 50% ಆಫ್ ಇತ್ತು. ರೇಟ್ ಅಷ್ಟು ನೆನಪಿಲ್ಲ. ಐ ಮೀನ್ ಕರೆಕ್ಟಾಗಿ ಎಷ್ಟು ಎಕ್ಸಾಕ್ಟ್ಲಿ ಕೊಟ್ಟಿದ್ದೀನಿ ಅಂತ. 45% ಏನೋ ಆಫ್ ಇತ್ತು. ಸೊ ದಿಸ್ ಈಸ್ ಇಟ್. ಸೊ ಇಟ್ ವಿಲ್ ಬಿ ಲೈಕ್ ಗ್ಲಿಟರಿ ಇದೆ. ಆ್ಯಂಡ್ ಹೈ ಆನ್ ಗ್ಲೋ ಡ್ಯೂವಿ ಮೇಕಪ್ ಫಿಕ್ಸರ್ ಅಂತ. ಸಿ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ದೆನ್ ಇನ್ನೊಂದು ಏನಂದರೆ, ನನಗೊಂದು ನ್ಯೂಡ್ ಶೇಡಿಂದು ಐ ಶ್ಯಾಡೋಸ್ ಬೇಕಿತ್ತು. ಸೊ ಇಟ್ಸ್ ಫ್ರಮ್ ಮೇಬಿಲಿನ್. ಇದು ಅಷ್ಟೇ ನನಗೆ ಆಲ್ಮೋಸ್ಟ್ 50% ಆಫ್ ಸಿಕ್ತು. ಸೊ ನಾನು ಲಾಸ್ಟಿಗೆ ಹೇಳ್ತೀನಿ ಟೋಟಲಿ ನಾನು ಎಷ್ಟು ಸ್ಪೆಂಡ್ ಮಾಡಿದೆ ಎಲ್ಲ ಸೇರಿ ಅಂತ. ವೈ ಬಿಕಾಸ್ ನಂಗೆ ಪರ್ಟಿಕ್ಯುಲರ್ ಇದ್ದಿದ್ದು ಅಮೌಂಟ್ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಶೇರ್ ಯು ದ ಲಿಂಕ್. ಓಕೆ, ಅದಾದಮೇಲೆ ಆ್ಯಕ್ಚುಲಿ ಈ ಸಲದ ಬೆಸ್ಟ್ ಡೀಲ್, ನನಗೆ ಖುಷಿ ಕೊಟ್ಟಿರೋ ಡೀಲ್ ಏನಂದರೆ ದ ಲಿಪ್ಸ್ಟಿಕ್ಸ್. ಯಾಕಂದರೆ ನಾನು ಲಿಪ್ಸ್ಟಿಕ್ ತೊಗೊಂಡು OB ರಾಯನ್ ಕಾಲದಲ್ಲಿ ನಾನು ಲಿಪ್ಸ್ಟಿಕ್ ತೊಗೊಂಡಿದ್ದು. ಸೊ ಐ ರಿಯಲಿ ವಾಂಟೆಡ್ ಟು ಬೈ ನ್ಯೂ ಒನ್ಸ್. ಆ್ಯಕ್ಚುಲಿ ನಂಗೆ ಅನಿಸಿತ್ತು ಇವಾಗ ನನಗೆ ಪಾಪು ಆದಮೇಲೆ ಐಲ್ ಬಿ ಬ್ಯುಸಿ, ಯಾಕೆ ಇವೆಲ್ಲ ಅಂತ. ಬಟ್ ಸ್ಟಿಲ್ ಶುಡ್ ಪ್ಯಾಂಪರ್ ಯುವರ್ ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್ ಅಂತ ಆಫರಲ್ಲಿ ಒಳ್ಳೆ ಇದು ತೊಗೊಂಡೆ. ಇದೂ ಅಷ್ಟೇ. ಇಟ್ಸ್ ಅ ಕಾಂಬೋ ಆಫ್ 6 ಲಿಪ್ಸ್ಟಿಕ್ ಫ್ರಮ್ ನೈಕಾ. ಒಳ್ಳೆ ಶೇಡ್ಸ್ ಕೊಟ್ಟಿದ್ದಾರೆ ಮಾತ್ರ. ತುಂಬ ಇಷ್ಟ ಆಯಿತು ಪ್ರತಿಯೊಂದು. 4 ಲಿಪ್ಸ್ಟಿಕ್ಕು ತುಂಬ ಚೆನ್ನಾಗಿದೆ. 6 ಲಿಪ್ಸ್ಟಿಕ್ಸು. ನಾನು ಹಾಕ್ಕೊಂಡಾಗ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅವಾಗ ಕೇಳಿ, ಅವಾಗ ಹೇಳ್ತೀನಿ ಎಲ್ಲದು ಶೇಡಿದ್ದು ಹೆಸರು, ಆಯಿತಾ. ಸೊ ಇದು ಇಟ್ಸ್ ಬೆಸ್ಟ್ ಪರ್ಚೇಸ್, ಆಯಿತಾ, ನನಗೆ ಪರ್ಸ್ನಲಿ ಸ್ಪೀಕಿಂಗ್. ಓಕೆ, ಸೊ ಗ್ಲಾಮಲ್ಲಿ ಅದೇ ಅಂದ್ಕೊಂಡೆ ನಾನು, ಹಿಂಗಾಗ್ಬಿಡ್ತು ಅಂತ ಅಂದ್ಕೊಳ್ತಿದ್ದೆ ನೆನ್ನೆನೆ. ಆದರೆ ಹಿಂಗಂತ ಗೊತ್ತಿರಲಿಲ್ಲ. ಇದನ್ನು ನಾನು ರಿಟರ್ನ್ ದಿಸ್. ಓಕೆ, ಅದಾದಮೇಲೆ
ಅದಾದ್ಮೇಲೆ ಇದೊಂದು ಫ್ರೀಬಿ ಕೊಟ್ಟಿದ್ದಾರೆ ಸ್ವಿಸ್ ಬ್ಯೂಟಿಯಿಂದ, ಸಮ್ ಲಿಕ್ವಿಡ್ ಲಿಪ್ಸ್ಟಿಕ್ಕು, ಒಂಥರ ಕ್ಯೂಟ್ ಆಗಿದೆ, ಗ್ಲಾಸ್ ಬಾಟಲು. ಓಕೆ, ಸೊ ಈ ಕಲರ್ ಬರುತ್ತೆ, ಒಂಥರ ನ್ಯೂಡ್ ಪಿಂಕ್ ಎಲ್ಲ ಮಿಕ್ಸು, ಒಂಥರ ಆಲ್ವೇಸ್ ಗೋ ಟು ಕಲರ್ ಇರುತ್ತಲ್ಲ ಅದು. ಶೇಡು ಯಾವುದಂತ ಹೇಳ್ತೀನಿ, 1 ಸೆಕೆಂಡ್. ಸ್ಕ್ವೀಸ್ ಮೀ ಪಿಂಕ್ ಶೇಡಿಂದು. ಓಕೆ, ಆ್ಯಂಡ್ ದೆನ್ ಇವತ್ತು ಬಂದಿರೋದನ್ನ ಅನ್ಬಾಕ್ಸ್ ಮಾಡೋಣ ನಾವು. ದಿಸ್ ಈಸ್ ಎಸೆನ್ಷಿಯಲ್ಸ್ ಆಯಿತಾ, ನಥಿಂಗ್ ಫ್ಯಾನ್ಸಿ, ಎಸೆನ್ಷಿಯಲ್ಸ್ ಅಂದರೆ ಸ್ಕಿನ್ ಕೇರ್, ಹೇರ್ ಕೇರ್ ಆ ಥರ. ಸೊ ಹಿಯರ್ ವಿ ಗೋ. ಆಫ್ಟರ್ ಸೋ ಮೆನಿ ಮಂತ್ಸ್ ನಮ್ಮದು ರಿಯೂನಿಯನ್ ಆಗ್ತಾ ಇದೆ. ಅದೇನಂದರೆ, ಸೊ tada, this is the regular shampoo I use actually. ಅದಾದಮೇಲೆ this is the hair mask, my favorite hair mask, Love Beauty and Planet ಇಂದು ಆರ್ಗನ್ ಆಯಿಲ್ ಆ್ಯಂಡ್ ಲ್ಯಾವೆಂಡರ್. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಸೊ ಪರ್ಸ್ನಲ್ ರಿವ್ಯೂ, ತುಂಬ ಒಳ್ಳೆ ಕಾಂಬೋ, ಇದು ಬೇಕಿತ್ತು ನನಗೆ. ಸೊ ಅದೊಂದು ಒಳ್ಳೆ, ಈಗೇನು ಅದೂ ಬಜೆಟಲ್ಲಿ ಆಯಿತು. ಇಟ್ ವಾಸ್ ಸಮ್ ವಾಟ್ ಅರೌಂಡ್ 47% ಆಫ್ ಇವತ್ತು. ಆರ್ಡ್ರ್ ಮಾಡಿ ಸ್ವಲ್ಪ ಹೊತ್ತಿಗೆ ಬಂದಿತ್ತು ಗೊತ್ತಾ. ಸೊ ಇಷ್ಟು ಒಳ್ಳೆ ಇದು ಮಾಡಿದ್ಮೇಲೆ ಹೇರ್ ಮಾಯಿಶ್ಚರು ಮಾಡಬೇಕಲ್ಲ. ಆ್ಯಕ್ಚುಲಿ ನನ್ನ ಕೂದಲು ಎಷ್ಟು ಹಾಳಾಗಿದೆ ಅಂದರೆ, ಯು ಕಾಂಟ್ ಇವನ್ ಇಮ್ಯಾಜಿನ್ ಎಷ್ಟು ಹಾಳಾಗಿರ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನೇ ಇರಲ್ಲ ನಿಮಗೆ, ಅಷ್ಟು ಹಾಳಾಗಿದೆ ಆಯಿತಾ. ಸೊ ನಮ್ಮ ಹೇರ್ ಕಂಡೀಷ್ನರಿಗೆ ಇದು. ಅದಾದಮೇಲೆ ದಿಸ್ ಇಸ್ ಫ್ರಮ್ ಲಾರಿಯಲ್ ಪ್ಯಾರಿಸ್ ಹೈಲರಾನ್ ಮಾಯಿಶ್ಚರ್ ಅಂತ. ಯೂಶಲಿ ನೈಟ್ ಕ್ರೀಮ್ ಥರ ಯೂಸ್ ಮಾಡೋದು ಇದನ್ನ. ಓಕೆ, ಹೇರಿಗೆ ದಿಸ್ ಒನ್. ಅದಾಗಿ ಸೊ ನಂಗೆ ಅದ್ರ ಜೊತೆ ಅಲ್ಲ, ಇನ್ನೊಂದು ನ್ಯೂ ಐ ಆಮ್ ಸೋ, ಏನು ಹೇಳ್ತಾರೆ, I am so good at experimenting things. So here we go with the first Beauty of Joseon or Jison, ನಂಗೆ ಗೊತ್ತಿಲ್ಲ, ಬ್ಯೂಟಿ ಆಫ್ ಜಿಸೋನ್ ಅಂತ ಹೇಳೋದು ಕೇಳಿದ್ದೀನಿ. ಫಸ್ಟ್ ಪ್ರಾಡಕ್ಟ್ ಫ್ರಮ್ ದ್ಯಾಟ್ ಬ್ರ್ಯಾಂಡ್ ಆ್ಯಕ್ಚುಲಿ, ದಟ್ ಈಸ್ ದ ಗ್ಲೋ ಸೀರಮ್, ದ ವೈರಲ್ ಗ್ಲೋ ಸೀರಮ್. ಆ್ಯಕ್ಚುಲಿ ನನ್ನ ನೈಸಿನಮೈಡ್ ಖಾಲಿ ಆಗಿತ್ತು. ಸೊ ಐ ಜಸ್ಟ್ ಥಾಟ್ ಇದು ಆ್ಯಕ್ಚುಲಿ ಒಳ್ಳೆ ಆಫರಲ್ಲಿತ್ತು, 30% ಆಫ್ ಏನಾಯಿತು. ಸೊ ವೈ ನಾಟ್ ಅಂತ ಇದನ್ನ ತರಿಸಿದ್ದೀನಿ. ಅಂದರೆ ಮಾಮಿ ಗ್ಲೋ ಬರಿಯತ್ತು. ಓಕೆ, ದಿಸ್ ಈಸ್ ಇಟ್. ಓಕೆ, ಸೊ ದಿಸ್ ಇಸ್ ದ ಒನ್. ಇಷ್ಟು ನಾನು ತರಿಸಿದ್ದು. ಇದರಲ್ಲಿ ತುಂಬ ಖುಷಿ ಕೊಟ್ಟಿರೋದು ಏನಂದರೆ, ನನಗೆ ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್ ಅವರು ಒಂದು ಮಿನಿ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಸೊ ಯಾಕೆ ನನಗೆ ಇದು ಇಷ್ಟ ಆಯಿತು ಅಂದರೆ, ಆಬ್ವಿಯಸ್ಲಿ ನಾವು ಟ್ರಾವೆಲ್ ಎಲ್ಲ ಮಾಡುವಾಗ ಇಟ್ಸ್ ವೆರಿ ಯೂಸ್ಫುಲ್. ನೋಸ್ ವೆರಿ ಟೈನಿ ಬಾಟಲ್ಸ್. ಸಿ, ಇಟ್ಸ್ ಆರ್ಗನಾಲ್ ಆ್ಯಂಡ್ ಲ್ಯಾವೆಂಡರ್ ಫ್ಲೇವರಿಗೆ ಕೊಟ್ಟಿದೆ. ನಂದೇ ಏನೋ ನಾನು ಯೂಸ್ ಮಾಡೋ ಕಾಂಬಿನೇಷನ್ನೇ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಓಕೆ, ಯಾ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಇದನ್ನು ನೋಡಬೇಕಂದ್ರೆ ಒಂದ್ಸಲ, ಯು ರಿಯಲಿ ವಾಂಟೆಡ್ ಟು ವಾಚ್ ದಿಸ್, ಐ ವಿಲ್ ಶೋ ಯು. ಗೆಟ್ ದಿಸ್ ಬೇಬೀಸ್. ಸೊ ಇಷ್ಟಾಗಿ ಎಲ್ಲ ಸೇರಿ ಟೋಟಲ್ ಬಜೆಟ್ ಎಷ್ಟಾಯ್ತು ಅಂದರೆ 5,400 ರುಪೀಸ್ ಅಪ್ರಾಕ್ಸಿಮೇಟ್ಲಿ ಆಗಿದ್ದು. ಅದರಲ್ಲಿ ನಂಗೆ ತುಂಬ ಪ್ರಾಡಕ್ಟ್ಸ್ ಬಂದಿದೆ, ಎಸ್ಪೆಷಲಿ ಲಿಪ್ಸ್ಟಿಕ್ ಅಂತೂ ಕಲರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದ್ರಲ್ಲಿ ಒಂದು ನಾನು ರಿಟರ್ನ್ ಮಾಡ್ತೀನಿ, ಗ್ಲಾಮ್ 21 ಹೈಲೈಟರ್ ಪ್ಯಾಲೆಟ್. ಸೊ ಇಟ್ ಈಸ್ ನಾಟ್ ಇನ್ ಅ ಗುಡ್ ಕಂಡೀಷನ್. ನೆನ್ನೆ ಬಂದಾಗ ಚೆನ್ನಾಗೇ ಕಾಣಿಸ್ತಾ ಇತ್ತು, ಬಟ್ ಐ ವಾಸ್ ಜಸ್ಟ್ ನೋಡ್ಬಿಟ್ಟು ಇಟ್ಟೆ ಅಷ್ಟೇ. ಬಟ್ ಇವತ್ತು ತೆಗಿಯೋ ಅಷ್ಟರಲ್ಲಿ ಅದ್ರದ್ದು ಒಂದು ಬ್ಲಾಕೇ ಸ್ಪಾಯ್ಲ್ ಆಗಿಬಿಟ್ಟಿದೆ. ಸೊ yeah, that's it for today guys. Thank you for watching. Follow for more. Follow for part 2 as well, not for unboxing. Pampering Mama to be. Bye. Yours, Dr. Aishwarya.